ನಟ ದರ್ಶನ್ ಅವರ ಬಳಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 80 ಲಕ್ಷ ರೂಪಾಯಿಯಷ್ಟು ಹಣವನ್ನು ರಿಕವರಿ ಮಾಡಲಾಗಿತ್ತಲ್ಲ. ಅದರ ಲೆಕ್ಕ ಕೊಡುವಂತ ವಿಚಾರ ಇದೀಗ ದೊಡ್ಡ ತಲೆಬಿಸಿ ತರ್ತಾ ಇದೆ. ಒಂದು ಕಡೆ ಆ 80 ಲಕ್ಷ ಹಣ ಕೊಡಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಕೋರ್ಟ್ ಹೇಳುತ್ತೆ. ಇದು ದರ್ಶನ್ ಅವರಿಗೆ ಹಿನ್ನಡೆ. ಮತ್ತೊಂದು ಕಡೆ ಆ ಹಣದಲ್ಲಿ 30 ಲಕ್ಷ ಹಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರದೋಷ್ ಅವರು ಕೊಟ್ಟಿರುವಂತ ಹೇಳಿಕೆ ಇದೆಯಲ್ಲ, ಅದಕ್ಕೂ ಹಾಗೆ ದರ್ಶನ್ ಅವರು ಕೊಟ್ಟಿರುವಂತ ಹೇಳಿಕೆಗೂ ಮ್ಯಾಚ್ ಆಗ್ತಾ ಇಲ್ಲ. ಹಾಗಾಗಿ ಆ ಹಣದ ಮೂಲ ಪತ್ತೆ ಹಚ್ಚಬೇಕಾದಂತ ನಿಟ್ಟಿನಲ್ಲಿ ಐಟಿ ಕೂಡ ಎಂಟರ್ ಆಗಿದೆ. ಬನ್ನಿ, ಇದು ಕೂಡ ದರ್ಶನ್ ಅವರಿಗೆ ಹೇಗೆ ಸಮಸ್ಯೆ ಆಗಿದೆ ರಿಪೋರ್ಟ್. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ವಿಲವಿಲ ಅಂತಿರೋ ದರ್ಶನ್ಗೀಗ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಐಟಿಇಟಿಗೆ ಮೈಪೂರ ಗಾಯ ಮಾಡಿಕೊಂಡಿದ್ದ ದರ್ಶನ್ಗೀಗ ಅತ್ಯಾಪ್ತ ಗೆಳೆಯ ಪ್ರದೋಷ್ ಹೇಳಿಕೆ ಗಾಯದ ಮೇಲೆ ಬರೆಳೆದಂಗಾಗಿದೆ. ವಿಷಯ ಏನಂದ್ರೆ, ರೇಣುಕಾಸ್ವಾಮಿ ಪ್ರಕರಣದ A14 ಪ್ರದೋಷ್ ಮನೆ ಪರಿಶೀಲನೆ ವೇಳೆ 30 ಲಕ್ಷ ಹಣ ಸಿಕ್ಕಿತ್ತು. ಈ ಬಗ್ಗೆ ವಿಚಾರಣೆ ನಡೆಸಿದ್ದ ಐಟಿ ಅಧಿಕಾರಿಗಳ ಬಳಿ ಮನೆಯಲ್ಲಿ ಸಿಕ್ಕ ಹಣ ನಂದಲ್ಲ, ನನ್ನ ಕುಟುಂಬಕ್ಕೂ ಸೇರಿದ್ದಲ್ಲ ಎಂದಿದ್ದಾರೆ ಪ್ರದೋಷ್. 30 ಲಕ್ಷ ರೂಪಾಯಿ ನಗದು ವಶಪಡಿಸಿಕೊಳ್ಳಲಾದ ಹಣದ ಮೂಲವನ್ನ ದಯವಿಟ್ಟು ಒದಗಿಸಿ. ಸರ್, ಮೇಲೆ ತಿಳಿಸಿದ 30 ಲಕ್ಷ ರೂಪಾಯಿ ನಗದು ವಶಪಡಿಸಿಕೊಳ್ಳಲಾದ ಹಣದ ಮೂಲ ನನಗೆ ತಿಳಿದಿಲ್ಲ. ಯಾಕೆಂದರೆ ಅದು ನನಗೆ ಅಥವಾ ನನ್ನ ಕುಟುಂಬ ಸದಸ್ಯರಿಗೆ ಸೇರಿಲ್ಲ. ಹಾಗಾದ್ರೆ ಈ 30 ಲಕ್ಷ ರೂಪಾಯಿ ಹಣ ಎಲ್ಲಿಂದ ಬಂತು, ಕೊಟ್ಟವರು ಯಾರು ಎಂಬುದಕ್ಕೆ ಪ್ರದೋಷ್ ಉತ್ತರ ನೀಡಿಲ್ಲ. ಇದೀಗ ಪ್ರದೋಷ್ ಹೇಳಿಕೆ ಮುಂದಿನ ದಿನಗಳಲ್ಲಿ ದರ್ಶನ್ಗೆ ಕಂಟಕ ಆಗುವ ಸಾಧ್ಯತೆ ಇದೆ. ರೇಣುಕಾಸ್ವಾಮಿ ವಿಲೇವಾರಿಗೆ ಕೊಟ್ಟ 30 ಲಕ್ಷ ಹಣದ ಜಾಡನ್ನ ಬಿಟ್ಟು ಬಿಡದೆ ಐಟಿ ಅಧಿಕಾರಿಗಳು ಪ್ರಶ್ನಿಸಿದ್ದಾರೆ. 2024ರ ಜೂನ್ 12ರಂದು ನಿಮ್ಮ ನಿವಾಸದಲ್ಲಿ ಪತ್ತೆಯಾದ ಮತ್ತು ವಶಪಡಿಸಿಕೊಂಡ ಹಣದ ಮೂಲದ ಬಗ್ಗೆ ಸರಿಯಾದ ವಿವರಣೆ ಇಲ್ಲದಿದ್ದರೆ 30 ಲಕ್ಷ ರೂಪಾಯಿಗಳ ಸಂಪೂರ್ಣ ನಗದನ್ನ ವಶಪಡಿಸಿಕೊಳ್ಳಲಾಗುತ್ತದೆ. ಇದರ ಬಗ್ಗೆ ನಿಮಗೆ ಯಾವುದೇ ಆಕ್ಷೇಪಣೆ ಇದೆಯಾ? ಸರ್, 12/6/2024ರಂದು ನನ್ನ ನಿವಾಸದಿಂದ ಪತ್ತೆಯಾದ ಮತ್ತು ವಶಪಡಿಸಿಕೊಂಡ ಹಣದ ಮೂಲ ಇನ್ನೂ ವಿವರಿಸಲಾಗಿಲ್ಲ ಎಂದು ನಾನು ಒಪ್ಪುತ್ತೇನೆ ಮತ್ತು ಅದನ್ನು ವಶಪಡಿಸಿಕೊಳ್ಳಬಹುದು ಮತ್ತು ಅದಕ್ಕೆ ಅನುಗುಣವಾಗಿ ತೆರಿಗೆ ವಿಧಿಸಬಹುದು. ಇಷ್ಟೇ ಅಲ್ಲ, ಹಣದ ಬಗ್ಗೆ ಐಟಿ ಇಲಾಖೆ ಅಧಿಕಾರಿಗಳು ದರ್ಶನ್ ವಿಚಾರಣೆ ನಡೆಸಿ ಹೇಳಿಕೆ ದಾಖಲಿಸಿದ್ದಾರೆ. ಆದರೆ ದರ್ಶನ್ ವಿಜಯಲಕ್ಷ್ಮಿ ಮನೆಯಲ್ಲಿ ಸಿಕ್ಕ 3 ಲಕ್ಷ ಹಣದ ದಾಖಲೆ ಕೊಡದೆ ಪರದಾಡಿದ್ರು. ನಿಮ್ಮ ಮನೆಯಲ್ಲಿ ಸಿಕ್ಕ 37 ಲಕ್ಷ ಮತ್ತು ನಿಮ್ಮ ಪತ್ನಿಯ ಬಳಿ ಸಿಕ್ಕ 3 ಲಕ್ಷ ಹಣಕ್ಕೆ ಯಾವುದಾದ್ರೂ ಮೂಲ ದಾಖಲೆಗಳು ಇದೆಯಾ? ಇಲ್ಲ, ನನ್ನ ಬಳಿ ಸಿಕ್ಕ ಹಣಕ್ಕೆ ಮತ್ತು ನನ್ನ ಪತ್ನಿಯ ಬಳಿ ಸಿಕ್ಕ ಹಣಕ್ಕೆ ಸದ್ಯಕ್ಕೆ ಯಾವುದೇ ದಾಖಲೆಗಳು ಕೂಡ ಇಲ್ಲ. ನಾನು 2024-25ರಲ್ಲಿ ಸಲ್ಲಿಕೆ ಮಾಡುವ ಆದಾಯ ತೆರಿಗೆ ಮಾಹಿತಿಯಲ್ಲಿ ಉಲ್ಲೇಖ ಮಾಡ್ತೇನೆ. ಸೀಸಾದ 80 ಲಕ್ಷ ಹಣ ಕೊಡಿಸಿ ಅಂತ ಕೋರ್ಟ್ನಲ್ಲಿ ಹೋರಾಟ ನಡೆಸ್ತಿರೋ ದರ್ಶನ್ಗೆ ಇದು ಸಹಜವಾಗಿ ಸಂಕಷ್ಟ ತಂದೊಡ್ಡಿದೆ. ಸಹ ಆರೋಪಿಗಳೇ ಹೀಗೆ ಸ್ಟೇಟ್ಮೆಂಟ್ ಕೊಡ್ತಿರೋದು ದರ್ಶನ್ ಹಣ ವಾಪಸ್ ಪಡೆಯುವ ಪ್ರಯತ್ನಕ್ಕೆ ಎಳ್ಳು ನೀರು ಬಿಟ್ಟಂತಾಗಿದೆ. ಶಿವಪ್ರಸಾದ್, TV9 ಬೆಂಗಳೂರು.